ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಾ ಇದೆ. 144 ವರ್ಷಕ್ಕೊಮ್ಮೆ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುನೀತರಾಗ್ತಿದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭಮೇಳ ಇದು ಕೇವಲ ಹಿಂದೂಗಳ ಧಾರ್ಮಿಕ ಹಬ್ಬವಲ್ಲ. ಇದು ಕೇವಲ ಒಂದು ಧರ್ಮದ ಆಚರಣೆ ಅಲ್ಲ. ಇದು ಭಕ್ತಿ ಭಾವದ ಸಂಗಮ, ಭಾವೈಕ್ಯತೆಯ ಸಮಾಗಮ. ರಾಜ್ಯ, ದೇಶ, ಜಾತಿ, ಧರ್ಮ, ಬಡವ, ಶ್ರೀಮಂತ, ಸಾಮಾನ್ಯ, ಸೆಲೆಬ್ರಿಟಿ ಎನ್ನದೇ ಪ್ರತಿಯೊಬ್ಬರನ್ನೂ ತನ್ನತ್ತ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ. ಮಹಾಕುಂಭ ಮೇಳದಲ್ಲಿ ಬಾಲಿವುಡ್ ಬೆಡಗಿ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕಟ್ರೀನಾ ಕೈಫ್. ಅತ್ತೆ ಜೊತೆ ಬಾಲಿವುಡ್ ಬೆಡಗಿ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಿದೆ. 144 ವರ್ಷಕ್ಕೊಮ್ಮೆ ನಡೆಯುತ್ತಿರೋ ಮಹಾಕುಂಭ ಮೇಳಕ್ಕೆ ಬಂದು ಪುನೀತರಾಗ್ತಿದ್ದಾರೆ. ಬಾಲಿವುಡ್ ಬೆಡಗಿ ನಟಿ ಕಟ್ರೀನಾ ಕೈಫ್ ಕೂಡ ಹಿಂದೂಗಳ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಅತ್ತೆ ಜೊತೆ ಬಂದ ಶೀಲಾ ಕಿ ಜವಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಹೌದು, ಬಾಲಿವುಡ್ ಸ್ಟಾರ್ ಬೆಡಗಿ ತಮ್ಮ ಅತ್ತೆ ಜೊತೆ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ್ರು. ಪರಮಾರ್ಥ ನಿಕೇತನ್ ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮಿ ಚಿದಾನಂದ ಸರಸ್ವತಿ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುಣ್ಯ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಭಾಗಿಯಾಗಿದ್ದು ನನ್ನ ಅದೃಷ್ಟ. मैं बहुत फॉर्चुनेट हूँ that I could come here at this time. मैं बहुत खुश हूँ. I'm very very grateful that I'm able to be here. It's such a beautiful place. मैं स्वामी जी के साथ हूँ इस वक्त और I'm chatting with him and taking his blessings. So I'm very very grateful and happy to be here. ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ ನಟಿ ಕಟ್ರೀನಾ. ಗಂಗಾರತಿ ಮಾಡಿ ಭಕ್ತಿ ಮೆರೆದ ಸ್ಟಾರ್ ನಟಿ. ಅಯೋಧ್ಯೆ ಬಾಲರಾಮನಿಗೂ ನಮಿಸಿದ ಕಟ್ರೀನಾ. ಅಂದ್ಹಾಗೆ ನಟಿ ಕಟ್ರೀನಾ ಕೈಫ್ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಕಟ್ರೀನಾ ಕೈಫ್ ತಮ್ಮ ಪತಿ ವಿಕ್ಕಿ ಕೌಶಲ್ ಜೊತೆ ಬಂದಿದ್ರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯಲ್ಲಿ ಭಾಗಿಯಾಗಿದ್ರು. ಆಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪೂಜೆ, ಈಗ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ. ಹಿಂದೂ ಧರ್ಮದ ಮೇಲಿರೋ ನಟಿ ಕಟ್ರೀನಾ ಕೈಫ್ ಪ್ರೀತಿ ನಿಜಕ್ಕೂ ಎಲ್ಲರ ಗಮನ ಗೆದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಾ ಇದೆ. 144 ವರ್ಷಕ್ಕೊಮ್ಮೆ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುನೀತರಾಗ್ತಿದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭ ಮೇಳ ಇದು ಕೇವಲ ಹಿಂದೂಗಳ ಧಾರ್ಮಿಕ ಹಬ್ಬವಲ್ಲ. ಇದು ಕೇವಲ ಒಂದು ಧರ್ಮದ ಆಚರಣೆ ಅಲ್ಲ. ಇದು ಭಕ್ತಿ ಭಾವದ ಸಂಗಮ, ಭಾವೈಕ್ಯತೆಯ ಸಮಾಗಮ. ರಾಜ್ಯ, ದೇಶ, ಜಾತಿ, ಧರ್ಮ, ಬಡವ, ಶ್ರೀಮಂತ, ಸಾಮಾನ್ಯ, ಸೆಲೆಬ್ರಿಟಿ ಎನ್ನದೇ ಪ್ರತಿಯೊಬ್ಬರನ್ನೂ ತನ್ನತ್ತ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ. ಮಹಾಕುಂಭ ಮೇಳದಲ್ಲಿ ಬಾಲಿವುಡ್ ಬೆಡಗಿ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕಟ್ರೀನಾ ಕೈಫ್. ಅತ್ತೆ ಜೊತೆ ಬಾಲಿವುಡ್ ಬೆಡಗಿ ಪುಣ್ಯ ಸ್ನಾನ.
ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಿದೆ. 144 ವರ್ಷಕ್ಕೊಮ್ಮೆ ನಡೆಯುತ್ತಿರೋ ಮಹಾಕುಂಭಮೇಳಕ್ಕೆ ಬಂದು ಪುನೀತರಾಗ್ತಿದ್ದಾರೆ. ಬಾಲಿವುಡ್ ಬೆಡಗಿ ನಟಿ ಕಟ್ರೀನಾ ಕೈಫ್ ಕೂಡ ಹಿಂದೂಗಳ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಅತ್ತೆ ಜೊತೆ ಬಂದ ಶೀಲಾ ಕಿ ಜವಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆತ್ತಿದ್ದಾರೆ. ಹೌದು, ಬಾಲಿವುಡ್ ಸ್ಟಾರ್ ಬೆಡಗಿ ತಮ್ಮ ಅತ್ತೆ ಜೊತೆ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ್ರು. ಪರಮಾರ್ಥ ನಿಕೇತನ್ ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮಿ ಚಿದಾನಂದ ಸರಸ್ವತಿ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುಣ್ಯ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಭಾಗಿಯಾಗಿದ್ದು ನನ್ನ ಅದೃಷ್ಟ. मैं बहुत फॉर्चुनेट हूँ that I could come here at this time. मैं बहुत खुश हूँ. I'm very very grateful that I'm able to be here. It's such a beautiful place. मैं स्वामी जी के साथ हूँ इस वक्त और I'm chatting with him and taking his blessings. So I'm very very grateful and happy to be here. ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ ನಟಿ ಕಟ್ರೀನಾ. ಗಂಗಾರತಿ ಮಾಡಿ ಭಕ್ತಿ ಮೆರೆದ ಸ್ಟಾರ್ ನಟಿ. ಅಯೋಧ್ಯೆ ಬಾಲರಾಮನಿಗೂ ನಮಿಸಿದ ಕಟ್ರೀನಾ. ಅಂದ್ಹಾಗೆ ನಟಿ ಕಟ್ರೀನಾ ಕೈಫ್ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಕಟ್ರೀನಾ ಕೈಫ್ ತಮ್ಮ ಪತಿ ವಿಕ್ಕಿ ಕೌಶಲ್ ಜೊತೆ ಬಂದಿದ್ರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯಲ್ಲಿ ಭಾಗಿಯಾಗಿದ್ರು. ಆಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪೂಜೆ, ಈಗ ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ. ಹಿಂದೂ ಧರ್ಮದ ಮೇಲಿರೋ ನಟಿ ಕಟ್ರೀನಾ ಕೈಫ್ ಪ್ರೀತಿ ನಿಜಕ್ಕೂ ಎಲ್ಲರ ಗಮನ ಗೆದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಾ ಇದೆ. 144 ವರ್ಷಕ್ಕೊಮ್ಮೆ ನಡೀತಾ ಇರೋ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಪುನೀತರಾಗ್ತಿದ್ದಾರೆ. ಬಾಲಿವುಡ್ ನಟಿ ಕತ್ರೀನಾ ಕೈಫ್ ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಹಾಕುಂಭಮೇಳ ಇದು ಕೇವಲ ಹಿಂದೂಗಳ ಧಾರ್ಮಿಕ ಹಬ್ಬವಲ್ಲ. ಇದು ಕೇವಲ ಒಂದು ಧರ್ಮದ ಆಚರಣೆ ಅಲ್ಲ. ಇದು ಭಕ್ತಿ ಭಾವದ ಸಂಗಮ, ಭಾವೈಕ್ಯತೆಯ ಸಮಾಗಮ. ರಾಜ್ಯ, ದೇಶ, ಜಾತಿ, ಧರ್ಮ, ಬಡವ, ಶ್ರೀಮಂತ, ಸಾಮಾನ್ಯ, ಸೆಲೆಬ್ರಿಟಿ ಎನ್ನದೇ ಪ್ರತಿಯೊಬ್ಬರನ್ನೂ ತನ್ನತ್ತ ಸೆಳೆಯುತ್ತಿರೋ ಜಗತ್ತಿನ ಅತಿ ದೊಡ್ಡ ಕಾರ್ಯಕ್ರಮ. ಮಹಾಕುಂಭ ಮೇಳದಲ್ಲಿ ಬಾಲಿವುಡ್ ಬೆಡಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಕಟ್ರೀನಾ ಕೈಫ್. ಅತ್ತೆ ಜೊತೆ ಬಾಲಿವುಡ್ ಬೆಡಗಿ ಪುಣ್ಯ ಸ್ನಾನ. ಪ್ರಯಾಗ್ರಾಜ್ಗೆ ಸಿನಿ ತಾರೆಯರ ದಂಡೆ ಹರಿದು ಬರ್ತಿದೆ. 144 ವರ್ಷಕ್ಕೊಮ್ಮೆ ನಡೆಯುತ್ತಿರೋ ಮಹಾಕುಂಭ ಮೇಳಕ್ಕೆ ಬಂದು ಪುನೀತರಾಗ್ತಿದ್ದಾರೆ. ಬಾಲಿವುಡ್ ಬೆಡಗಿ ನಟಿ ಕಟ್ರೀನಾ ಕೈಫ್ ಕೂಡ ಹಿಂದೂಗಳ ಹಬ್ಬದಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಅತ್ತೆ ಜೊತೆ ಬಂದ ಶೀಲಾ ಕಿ ಜವಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆತ್ತಿದ್ದಾರೆ. ಹೌದು, ಬಾಲಿವುಡ್ ಸ್ಟಾರ್ ಬೆಡಗಿ ತಮ್ಮ ಅತ್ತೆ ಜೊತೆ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿದ್ರು. ಪರಮಾರ್ಥ ನಿಕೇತನ್ ಆಶ್ರಮಕ್ಕೆ ಭೇಟಿ ನೀಡಿ ಸ್ವಾಮಿ ಚಿದಾನಂದ ಸರಸ್ವತಿ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುಣ್ಯ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಭಾಗಿಯಾಗಿದ್ದು ನನ್ನ ಅದೃಷ್ಟ. मैं बहुत फॉर्चुनेट हूँ that I could come here at this time. मैं बहुत खुश हूँ. I'm very very grateful that I'm able to be here. It's such a beautiful place. मैं स्वामी जी के साथ हूँ इस वक्त और I'm
chatting with him and taking his blessings. So I'm very, very grateful and happy to be here. ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ ನಟಿ ಕಟ್ರೀನಾ. ಗಂಗಾರತಿ ಮಾಡಿ ಭಕ್ತಿ ಮೆರೆದ ಸ್ಟಾರ್ ನಟಿ. ಅಯೋಧ್ಯೆ ಬಾಲರಾಮನಿಗೂ ನಮಿಸಿದ ಕಟ್ರೀನಾ. ಅಂದ್ಹಾಗೆ ನಟಿ ಕಟ್ರೀನಾ ಕೈಫ್ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೂ ಕಟ್ರೀನಾ ಕೈಫ್ ತಮ್ಮ ಪತಿ ವಿಕ್ಕಿ ಕೌಶಲ್ ಜೊತೆ ಬಂದಿದ್ರು. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಪೂಜೆಯಲ್ಲಿ ಭಾಗಿಯಾಗಿದ್ರು. ಆಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪೂಜೆ, ಈಗ ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ. ಹಿಂದೂ ಧರ್ಮದ ಮೇಲಿರೋ ನಟಿ ಕಟ್ರೀನಾ ಕೈಫ್ ಪ್ರೀತಿ ನಿಜಕ್ಕೂ ಎಲ್ಲರ ಗಮನ ಗೆದ್ದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.